ಎಲ್ಲರಿಗೂ ವಂದನೆಗಳು. ಇದು ಶಾಂತಿ ಯೋಗ. ಯೋಗಗಳು ಬಹಳಷ್ಟು ಎಣಿಸ್ಲಿಕ್ಕಾಗುವುದು ಕಷ್ಟ, ಅಷ್ಟು ಯೋಗಗಳು ಜಗತ್ತಿನೊಳಗೆ. ಬಹುತರ ಎಲ್ಲ ಧರ್ಮದವರು ಈ ಯೋಗ ಸಾಧನೆಗೆ ಅವಕಾಶ ಕೊಟ್ಟರು, ಮಹತ್ವ ಕೊಟ್ಟರು. ದೈಹಿಕ ಅಂಶ ಎಲ್ಲಿ ಪ್ರಧಾನವಾಗಿರ್ತದೆ ಅಲ್ಲಿ ಕರ್ಮಯೋಗಕ್ಕೆ ಬಹಳ ಬೆಲೆ ಬಂತು. ಭಾವ ಅಂಶವನ್ನು ಪ್ರೀತಿಸುವಂತಹ ಜನ ಭಕ್ತಿಯೋಗವನ್ನು ಮೆಚ್ಚಿಕೊಂಡ್ರು. ತಿಳುವಳಿಕೆ, ಪ್ರಜ್ಞೆ ಇವುಗಳನ್ನು ಪ್ರೀತಿಸುವಂತಹ ಜನ ಜ್ಞಾನಯೋಗವನ್ನು ಸ್ವೀಕರಿಸಿದರು. ಇವು ಪ್ರಧಾನ ಯೋಗ. ಅಪ್ರಧಾನವಾದಂತಹ ನೂರಾರು ಯೋಗ, ಬಹಳಷ್ಟು ಯೋಗಗಳು. ಹಠಯೋಗ ಅಂತದ, ರಾಜಯೋಗ ಅಂತಿದೆ, ಲಯಯೋಗ, ಮಂತ್ರಯೋಗ, ಶಾಂಭವ ಯೋಗ, ಅಮನಸ್ಕ ಯೋಗ, ಬಹಳಷ್ಟು. ಈಗಿನ ಕಾಲದೊಳಗೆ ಡೈನಾಮಿಕ್ ಮೆಡಿಟೇಷನ್ ಅಂತ ಬಂತು, ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್ ಬಂತು, ಬಹಳದ. ಈ ಯೋಗಗಳ ರಂಗದಲ್ಲಿ ಪ್ರವೇಶ ಆಗಿಬಿಟ್ರೆ, ಕ್ಷೇತ್ರದಾಗ ಪ್ರವೇಶ ಆಗಿಬಿಟ್ರೆ ಒಂದೊಂದು ಸಲ ಸಾಧಕನಿಗೆ ದಿಗ್ಭ್ರಮೆ ಆಗ್ತದ. ಅಷ್ಟು ಯೋಗಗಳಿಲ್ಲ. ಕೆಲವು ಕಠಿಣದವ, ಕೆಲವು ಸುಲಭದವ. ನಾವು ಆಯ್ಕೆ ಮಾಡಿಕೋಬೇಕಾಗ್ತದೆ. ಅವುಗಳಲ್ಲಿ ಸಾಮರ್ಥ್ಯ ಅದ, ಸಾಧನೆಗಳಲ್ಲಿ ಸಾಮರ್ಥ್ಯ ಅದ. ಆದರೆ ನಮಗ ಯಾವುದು ತಕ್ಕದ್ದದ ಇದನ್ನು ಗುರುತಿಸೋದು ಬಹಳ ಕಠಿಣ ಕೆಲಸ. ಇದೊಂದು ಶಾಂತಿ ಯೋಗ ಅಂತದ. ಇದು ಪ್ರತ್ಯೇಕ ಯೋಗ ಅಲ್ಲ. ಹೇಗೆ ಉಳಿದ ಯೋಗಗಳು ಪ್ರತ್ಯೇಕ ಯೋಗ ಅದಾವ, ಹಾಗಿದು ಪ್ರತ್ಯೇಕ ಯೋಗ ಅಲ್ಲ. ಇದು ಎಲ್ಲ ಯೋಗಗಳ ಅಂತಿಮ ಅವಸ್ಥೆ. ಇದು ಕರ್ಮಯೋಗದ ಕೊನೆ ಎಲ್ಲಿ ಆಗುತ್ತದೆ ಅದು ಶಾಂತಿ ಯೋಗ. ಭಕ್ತಿ ಯೋಗ ಎಲ್ಲಿ ಅರಳಿ ನಿಲ್ತದ ಅದು ಶಾಂತಿ ಯೋಗ. ಎಲ್ಲಿ ಜ್ಞಾನದ ಪರಾಕಾಷ್ಠೆ ಉಂಟಾಗ್ತದೆ ಅದು ಶಾಂತಿ ಯೋಗ. ಎಲ್ಲಿ ಧ್ಯಾನ ಘನಗೊಳ್ಳುತ್ತದೆ, ಘನೀಭೂತವಾಗ್ತದೆ, ಪ್ರಜ್ಞೆ ಸ್ಥಿರಗೊಳ್ಳುತ್ತದೆ, ನಿರ್ವಿಕಲ್ಪ ಅವಸ್ಥೆಯನ್ನು ಅನುಭವಿಸ್ತದೆ, ಅಂಥಲ್ಲಿ ಶಾಂತಿ ಯೋಗದ ಅನುಭವ. ಇದು ಪ್ರತ್ಯೇಕ ಯೋಗ ಅಲ್ಲ. ಎಲ್ಲ ಯೋಗಗಳ ಮಧ್ಯದಲ್ಲಿ ಅದ. ಎಲ್ಲ ಯೋಗಗಳು ಪರ್ಯವಸಾನಗೊಳ್ಳೋದು ಶಾಂತಿ ಯೋಗದೊಳಗೆ. ಯಾಕಪ್ಪ ಕರ್ಮಯೋಗ ನಾವು ಯಾಕೆ ಆಚರಿಸ್ತೇವೆ? ಶಾಂತವಾಗಬೇಕು ಅಂತ ಕರ್ಮಯೋಗ ಆಚರಿಸ್ತೇವೆ. ಭಕ್ತಿಯೋಗ, ಜ್ಞಾನಯೋಗ, ರಾಜಯೋಗ ಯಾಕೆ ಆಚರಿಸ್ತೇವೆ? ಪ್ರಶಾಂತಿ ಅನುಭವಿಸಬೇಕಾಗ್ಯದ ಮನುಷ್ಯಾಗ. ಊಟ ಏನ್ಯಾಕೆ ಮಾಡೋಲ್ಯಾಕ? ಹಾಲರೆ ಕುಡಿಲಿ, ರೊಟ್ಟಿಯರೆ ತಿಲ್ಲಿ, ಹಣ್ಣರೆ ತಿಲ್ಲಿ, ಮತ್ತೇನಾದರೂ ತಿಲ್ಲಿ. ಉದ್ದೇಶ ಏನಪ್ಪಾ ಅಂದ್ರೆ ಏನು? ದೇಹದೊಳಗಿರುವಂಥ ಹಸಿವ ಹಿಂಗಬೇಕಲ್ಲ. ಹಸಿವ ಯಾವಾಗ ಹಿಂಗೆ ಹೋತೋ ಮನಸ್ಸಿಗೆ ತೃಪ್ತಿ ಆಗ್ತದೆ, ಸಮಾಧಾನ ಆಗ್ತದೆ. ಅದು ಎಲ್ಲಾ ಆಹಾರಗಳ ಉದ್ದೇಶ. ಹಾಗ ಎಲ್ಲ ಯೋಗಗಳ ಉದ್ದೇಶ ಏನಪ್ಪಾ ಅಂದ್ರೆ ಶಾಂತಿಯನ್ನು ಅನುಭವಿಸು. ಪಥ ಯಾವುದಾದರೂ ಚಿಂತಿಲ್ಲ, ಶಾಂತಿ ಲಭ್ಯವಾಗ್ತಾ ಇದ್ರೆ ಆ ಪಥ ಕ್ರಮಣ ಅದು ಸಿದ್ಧವಾಯಿತು ಅಂತ ಅದರ ಸಾರ್ಥಕ. ಅಂಥ ಶಾಂತಿ ಯೋಗ. ನೀವು ಯಾವ ಯೋಗ ಮಾಡಿದರೂ ಸರಿನೇ, ಆದರೆ ಶಾಂತಿ ಅನ್ನೋದು ಇದು ಪರಮ ಗುರಿ ಅದ, ಇದು ಪರಮ ಅವಸ್ಥೆ ಅದ ಅನ್ನೋದನ್ನು ಗೊತ್ತಾಯಿತು ಅಂದ್ರೆ ಮನಸ್ಸಿಗೆ ಹಾಯ್ ಅನಿಸ್ತದದು.
ಎಲ್ಲ ಯೋಗಗಳ ಆತ್ಮ ಇದು ಶಾಂತಿ ಯೋಗ. ಎಲ್ಲ ಯೋಗಗಳ ಅಂತಿಮ ಗುರಿ ಇದು ಶಾಂತಿ ಯೋಗ. ಇದು ಸಾಧನೆ ಅಲ್ಲ, ಇದು ಅನುಭೂತಿ. ಇಂಥ ಸುಂದರವಾದಂಥ ಶಾಂತಿ ಯೋಗ ದೊರೆಯೋದು ಅಷ್ಟು ಸುಲಭ ಅಲ್ಲ. ಯಾಕೆ ಸುಲಭ ಅಲ್ಲ ಅಂದ್ರೆ ಇದಕ್ಕೆ ಅಡೆತಡೆಗಳು ಬಹಳಷ್ಟದವ, ಬಹಳಷ್ಟು ಅಡೆತಡೆಗಳು. ಮನಸ್ಸನ್ನ ಕದಲಿಸಲಿಕ್ಕೆ ಅಡೆತಡೆಗಳ ಬಹಳಷ್ಟು ಈ ಜಗತ್ತಿನಾಗ. ಒಂದು ಸಾಣದೊಂದು ಒಂದು ಗುಂಡ ತೆಗೆದಿರ್ತೇವೆ, ಅಥವಾ ಒಂದು ಸಣ್ಣ ಕೆರೆ ಇರ್ತದೆ. ಕೆರೆಯಾಗ ಸ್ವಲ್ಪ ನೀರ, ಆ ನೀರು ತಿಳಿಗೊಳ್ಳಿಕ್ಕೆ ಬಿಡೋದೇ ಕಷ್ಟ ಜನ. ಇಲ್ಲೇ ಸ್ವಲ್ಪ ಹೀಗೆ ತಿಳಿಯ ಆಗತದ ಅನ್ನೋದರಾಗ ಒಂದು ಪ್ರಾಣಿ ಒಳಗ್ ಹಕ್ಕಿರ್ತದ, ಆ ಬಳಿಕೆಲ್ಲ ಕದಲಿ ಹೋಗ್ತಿರ್ತದ. ಜಗತ್ತು ಹೆಂಗದಪ್ಪ ಅಂದ್ರೆ ಮನಸ್ಸು ಒಂದಿಷ್ಟು ತಣ್ಣಗ ಆಗತದ ಅನ್ನೋದರಾಗ ಮತ್ತೆ ಕದಲಿಸಿ ಬಿಡ್ತೇವಿ, ಅದು ಕಂಪನ ಆಗ್ತದೆ. ಒಬ್ಬ ಸಂತಿದ್ದ, ಸಂತನ ಹತ್ತಿರ ಒಬ್ಬ ಬಂದ, ಶಿಷ್ಯ ಬಂದ. ಸಂತನಿಗೆ ಪ್ರಾರ್ಥನೆ ಮಾಡಿಕೊಂಡ, ಗುರುಗಳೇ, ನನಗ ಭಗವಂತನ ಕಾಣಬೇಕಾಗ್ಯದ, ನನಗೂ ಸಾಕಷ್ಟು ವಯಸ್ಸಾತ, ಈಗ 60 ವರ್ಷ ವಯಸ್ಸ, ಇನ್ನೆಷ್ಟು ದಿವಸ ಬದುಕಲಿಕ್ಕೆ ಸಾಧ್ಯದ, ಕೊನೆ ವಯಸ್ಸಿನೊಳಗೆ ಒಂದಿಷ್ಟು ಭಗವದ್ ದರ್ಶನ ಮಾಡ್ಕೋಬೇಕಂತ ಬಹಳ ಇಚ್ಛೆ. ಸಂತರೇ, ಒಂದಿಷ್ಟು ಮಾರ್ಗದರ್ಶನ ಮಾಡಿ, ನನಗೆ ಯಾವಾಗ ಆದೀತು ಹೇಳಿ ಅಂದ. ಅವಾಗ ಸಂತ ಕೇಳ್ದ, 60 ವರ್ಷದಾಗ ಏನೇನು ಮಾಡಿದಿ ಹೇಳು ಅಂದ. ಅವಾಗ ಮನುಷ್ಯ ಹೇಳ್ತಾನೆ, ಎಲ್ಲ ಮಾಡಿದ್ದೇನೆ, ಧರ್ಮವನ್ನು ಮಾಡಿದ್ದೇನೆ, ಲೌಕಿಕ ಸಂಪಾದನೆಯನ್ನು ಮಾಡಿದೆ, ಸಾಕಷ್ಟು ಮಾಡಿದ್ದೇನೆ, ದಾನ ಕೊಟ್ಟಿದ್ದೇನೆ, ಆರಾಧನಾ ಮಾಡಿದ್ದೇನೆ, ಜಪ ತಪಗಳನ್ನು ಆಚರಿಸಿದ್ದೇನೆ. ಆದರೆ ಏನು ಮಾಡೋದದ, ಭಗವತ್ ದರ್ಶನ ಆಗಿಲ್ಲ ಸಂತರೇ. ಆದ್ದರಿಂದ ಭಗವತ್ ದರ್ಶನ ಆಗುವಂಥದ್ದೇನಾದರೂ ಸಾಧನ ಇದ್ರೆ ಹೇಳಿ, ಅದು ನನಗೆ ಸಾಧ್ಯ ಆಗಬೇಕಂಥ ಸಾಧನ ಹೇಳಿ ಅಂದ. ಅವಾಗ ಗುರುಗಳು ಸಂತರು ಹೇಳ್ತಾರೆ, ಬಹಳ ಸುಲಭದ ಒಂದು ಸಾಧನ ಹೇಳ್ತೇನೆ, ಬಹಳ ಸುಲಭ, ನಿನ್ನ ವಯಸ್ಸಿಗೆ ಬಹಳ ಬಹಳ ಹದವಾದಂಥ ಸಾಧನ, ಬಹಳ ಚಿಕ್ಕ ಸಾಧನ, ಸುಲಭ ಸಾಧನ, ಇಷ್ಟು ಆಚರಿಸಿ ಬಿಡು, ಸಹಜವಾಗಿ ನಿನಗೆ ಲಭ್ಯವಾದೀತು ಇದು ಅಂದ. ಭಗವದ್ ದರ್ಶನ ಮನುಷ್ಯನಿಗೆ ಬಹಳ ಸಮಾಧಾನ ಆತು, ಯಾರಿಗಾದರೂ ಆಗ್ತದೆ. ಯಾವಾಗಲೂ ಸಾಧನ ಹೆಂಗಿರಬೇಕು, ಬಹಳ ಬೇಗ ಫಲ ಕೊಡಬೇಕು, ಬಹಳ ಕಷ್ಟ ಆಗಬಾರದು, ಹಾಗೆ ಸಾಧನ ಇರಬೇಕು. ಫಲ ಮಾತ್ರ ಬಹಳ ದೊಡ್ಡದಿರಬೇಕು. ಹಿಂಗೆ ಯಾರು ಬಯಸೋದಿಲ್ಲ? ಎಲ್ಲರೂ ಅದನ್ನೇ ಬಯಸ್ತಾರೆ. ಈಗ ಸಾಧನ ಹೇಳಿಸ್ಕೊಳ್ಳಿಕ್ ಹೋದಾಗ ನಮಗೆ ಯೋಗ್ಯ ಆಗಬೇಕು, 5 ನಿಮಿಷದಾಗ ಸಾಧನ ಮುಗಿಬೇಕು. ಆದರೆ ಭಗವತ್ ಸಾಕ್ಷಾತ್ಕಾರ 4 ದಿವಸದಾಗ ಆಗಬೇಕು. ಅಂಥದೊಂದು ಸಾಧನ ಹೇಳಿ ಅಂತ ನಾವು ಕೇಳಿದ್ರೆ, ಒಬ್ಬ ಗುರು ಹೇಳೇ ಬಿಟ್ರೆ ಎಷ್ಟು ಆನಂದ ಆಗಬೇಡ. ಹಂಗ ಮನುಷ್ಯಾಗ ಸಂತೋಷ ಆತು. ಅವಾಗ ಮನುಷ್ಯ ಕೇಳ್ದ, ಹೇಳಿ ಒಂದು ಸಾಧನ ನಾನು ನಿಶ್ಚಿತವಾಗಿ ಮಾಡ್ತೇನೆ ಹೇಳಿ ಅಂದ. ಅವಾಗ ಸಂತ ಹೇಳ್ದ, ಏನಿಲ್ಲ, ಇಲ್ಲಿ ಸಮೀಪದೊಳಗ ಒಂದು ಹಳ್ಳದ, ಇದೊಂದು ಗಡಿಗೆ, ಹೊಸ ಗಡಿಗೆ ನನ್ನ ಹತ್ತಿರದ, ಇದನ್ನು ಹೋಗಿ ಆ ಹಳ್ಳದ ನೀರ ತುಂಬಿಕೊಂಡು ಬಾ ಅಂದ. ಸಾಧನ ಹೇಳ್ತೀನಿ, ತುಂಬಿಕೊಂಡು ಬಾ ಅಂದ. ಹೋದ ಈ ಮನುಷ್ಯ, ಹಳ್ಳಕ್ಕೆ ಹೋದ. ಹಳ್ಳ ಬಂದಿತ್ತು, ರಾಡಿ ನೀರಿತ್ತು. ಅದನ್ನು ತುಂಬಿಕೊಂಡು ಹೊತ್ತುಕೊಂಡು ಸಂತರ ಸಮೀಪಕ್ಕೆ ಬಂದ. ಸಂತರದನ್ನ ಹೀಗೆ ಇಟ್ಟು ಹೇಳಿದರು, ಏನಿಲ್ಲ, ಇದೇನದ ಕೊಡ, ಈ ಕೊಡ ತಿಳಿಯಾಗುವುದರೊಳಗಾಗಿ ಆಯಿತು ಅಂದ್ರೆ ನಿನಗೆ ಭಗವತ್ ಸಾಕ್ಷಾತ್ಕಾರ ಆಗ್ತದೆ. ಈ ಆಗ್ತಾ ಇರೋದನ್ನ ನೋಡ್ತಾ ಇರು ಅಂದ್ರು. ಎಷ್ಟು ಸುಲಭ ಇದು ಸಾಕು, ಏನೂ ಇಲ್ಲ. ಮುಂದೆ ಕೊಡ ಇಟ್ಟಾರ,
ಹೇಳಿದಾರ. ಇದು ತಿಳಿಯ ಆಗ್ತಾ ಇರೋದನ್ನ ನೋಡು, ತಿಳಿಯ ಆಯ್ತು ಅಂದ್ರೆ ಭಗವತ್ ಸಾಕ್ಷಾತ್ಕಾರ ಆಯ್ತು ಅಂತ ತಿಳ್ಕೊ ಅಂದ್ರು. ಎಷ್ಟು ಆನಂದ ಆತ ಆ ಮನುಷ್ಯಾಗ. 1 ಜನ್ಮ ಅಲ್ಲ, 2 ಜನ್ಮ ಅಲ್ಲ, 4 ಜನ್ಮ ಅಲ್ಲ, 1 ಕ್ಷಣದಾಗ ನೀರು ತಿಳಿ ಆಗುವುದರಾಗ ಬ್ರಹ್ಮ ಸಾಕ್ಷಾತ್ಕಾರ ಆಗುತ್ತದಂದ್ರೆ ಯಾರು ಬ್ಯಾಡ ಅಂತಾರ. ಎಷ್ಟು ಆನಂದ ಆಗಿತ್ತು. ಕೂತ ಅದು ಕೊಡ ಹೀಗ ಹರಿವಿ ಅಂಥದು ಹಿಂಗಿಟ್ರು. ಈತ ನೋಡ್ಕೋತ ಕೂತ, ಏಕಚಿತ್ತ ಇಟ್ಟು ನೋಡ್ತಾ ಕೂತ. ಅದು ಸ್ವಲ್ಪ ನೀರು ತಿಳಿಯಾಗಕ್ಕೆ ಹತ್ತಿತ್ತು, ರಾಡಿ ಕೆಳಗೆ ಹೋಗ್ತಾ ಇತ್ತು. ಅಷ್ಟ್ರಾಗ ಗುರು ಏನ್ ಮಾಡಿದ್ರಂದ್ರೆ ಇನ್ನೊಂದು ಸ್ವಲ್ಪ ಉಳಿದತ್ತು, ಎಲ್ಲ ಹೋಗುತ್ತಿತ್ತು. ಗುರುಗಳು ಅಳಿಗಾಡಿಸಿ ಬಿಟ್ರು. ಮತ್ತ ರಾಡಿ ಎತ್ತು ಮ್ಯಾಲ. ಇವ ನೋಡ್ತಾ ಮತ್ತ ಕೂತ. 1 ತಾಸು ಹಿಡಿದಿತ್ತು ಅಗಳೇ, ಮತ್ತೊಂದು ತಾಸು ಕೂಡೋ ಪ್ರಸಂಗ ಬಂತು. ನೋಡ್ತಾ ಕೂತ 1 ತಾಸು ಮುಗಿಲಿಕ್ಕೆ ಬಂದಿತ್ತು. ಮತ್ತ ಗುರುಗಳು ಅದನ್ನ ಅಲಗಾಡಿಸಿ ಹಂಗ ಇಟ್ರು. ಅವಾಗ ಸಿಟ್ಟು ಬಂತು, ಶಿಷ್ಯಾಗ ಸಿಟ್ಟು ಬಂತು. ಗುರುಗಳೇ ಹಿಂಗ ಅಲಗಾಡಿಸ್ಕೋತು ಹೋಗಿ ಬಿಟ್ರೆ ಆಗೋದೆ ಅವಾಗ ಭಗವತ್ ದರ್ಶನ ಅಂದ. ಅವಾಗ ಗುರುಗಳು ಹೇಳಿದರು, ಹಂಗ ಹಾಗ 60 ವರ್ಷ ಸಾಧನ ಮಾಡಿದರೂ ಸಹಿತ ಯಾಕಾಗಿಲ್ಲ ಅಂದ್ರೆ, ಈ ಮನಸ್ಸನ್ನು ಗಡಿಗೆ ಅಳಿಗಾಡಿಸ್ಕೋತ ಕುಂತಾಗ ಎಷ್ಟು ಜನ್ಮ ಬಂದರೆ ಭಗವತ್ ದರ್ಶನ ಆದೀತ್ ಹೇಳೋ. ರಾಡಿ ಹೇಳೋದ ಒಳಗ ಈಗ ಒಂದು ಸ್ವಲ್ಪ ಈಗ ಕೂತು ಪ್ರವಚನ ಕೇಳುವುದರಾಗ ಮನಸ್ಸು ತಿಳಿಯಾದಂಗ ಆಗ್ತದೆ. ಹಿಂಗ ಬಿಟ್ಟು ಹೊರಗೆ ಹೋಗುವುದರಾಗ ದಾರ್ಯಾಗ ಯಾವರ ದಾರಿ ಬಿಡದೆ ಇದ್ರೆ ಮತ್ತೆ ಕಲಿಕೆ ಬಿಡ್ತದ ಒಳಗ. ಇಲ್ಲೇನು ಇಷ್ಟೆಲ್ಲ ತಣ್ಣ ಕೂತಿರಲ್ಲ, ಸಮಾಧಾನಲೇ ಕೂತಿರಲ್ಲ, ಮರೆತು ಕೂತಿರಲ್ಲ. ಸ್ವಲ್ಪ ಹೊರಗೆ ಹೋಗುವಾಗ ನಿಮ್ಮದು 1 ಚಪ್ಪಲ ಯಾರೇ ಓದು ಬಿಟ್ಟಿದ್ರೆ ಗತಿ ಏನಾಗಬೇಡ. ಎಲ್ಲಿ ಶಾಂತಿ ಯೋಗ, ಎಲ್ಲಿ ಧರ್ಮಯೋಗ, ಯಾವುದೇನದ ಕಲಕ್ತದ. ಕಲ್ಕೋ ಅವಕಾಶ ಇದು ಪ್ರಸಂಗಗಳು ಜಗತ್ತಿನಾಗ ಬಹಳಷ್ಟು. ಸಮಾಧಾನಲೇ ಉಳಿ ಅಂದ್ರೆ ಹೆಂಗಾಗ್ತದೆ ಹೇಳಿ. ರಾಮ ಸೀತಾದೇವಿಗೆ ಲಗ್ನ ಆತು. ವಸಿಷ್ಠ ಬಹಳ ಚೆನ್ನಾಗಿನೇ ಲಗ್ನ ಮಾಡ್ದ. ಒಳ್ಳೆ ಮುಹೂರ್ತ ನೋಡ್ದ. ಒಂದಿಷ್ಟು ಅದರಾಗ ಮುಹೂರ್ತದಾಗ ಹೆಚ್ಚು ಕಡಿಮೆ ಮಾಡಿರ್ಲಿಲ್ಲ. ಇಂಥ ಮುಹೂರ್ತದಾಗ ನೋಡಿದ ರಾಮ ಸೀತೆಯರ ಲಗ್ನದ ಇದರೊಳಗ ಒಂದು ಸ್ವಲ್ಪ ಬಿತ್ತು. ಏನು ಬಿತ್ತು? ಸಂಶಯದ ಹಳ್ಳ ಬಿತ್ತು ಒಳಗ, ರಾಡಿ ಬಿತ್ತು ಒಳಗ. ಕಲಕ್ತು. ರಾಮನ ಮನಸ್ಸು ಕಲಕ್ತು, ಸೀತೆಯ ಮನಸ್ಸು ಕಲಕ್ತು. ಸಾಯೋತಕ ಕಲಕಿದ್ದು ತಿಳಿಯಾಗಲಿಲ್ಲ ಅಂದ ಬಳಿಕ ನಮ್ಮಂಥವ್ರದ್ದು ಎಷ್ಟು ಕಲಕಿರಬೇಡ, ಹೆಂಗ ತಿಳಿಯಾಗೋದು? ಕಲಕುವಂತೆ ಮಾಡೋರು ಬಹಳ ಜನ ಈ ಜಗತ್ತಿನಾಗ, ತಿಳಿಗೊಳಿಸೋರು ಬಹಳ ಕಡಿಮೆ ಜನ ಈ ಜಗತ್ತಿನಾಗ. ಸಮಾಧಾನಲೇ ಇರಪ್ಪ, ಸಮಾಧಾನಲೇ ಸಮಾಧಾನ ಇರು, ಶಾಂತವಾಗಿರು ಅಂತ ಹೇಳೋರು ಯಾರದಾರ? ಒಂದು ಕೈ ನೋಡಂತ ಹೇಳೋರದಾರೆ ವಿನಃ ಸಮಾಧಾನ ಇರುವಂತ ಹೇಳೋರು ಯಾರದಾರ? ಈಟ್ ಡ್ರಿಂಕ್ ಅಂಡ್ ಬಿ ಮೆರಿ ಅಂತ ಹೇಳೋರೆ ಬಹಳ ಜನ ಅದಾರ. ಸ್ವಲ್ಪ ಯುಕ್ತ ಆಹಾರ ವಿಹಾರ ಇರ್ಲಿ, ಎಷ್ಟು ಬೇಕು ಅಷ್ಟೇ ತಿನ್ನು, ಎಷ್ಟು ಬೇಕು ಅಷ್ಟೇ ಮಾತನಾಡು, ಎಷ್ಟು ಬೇಕು ಅಷ್ಟೇ ವ್ಯವಹಾರ ಮಾಡುವಂತ ಹೇಳೋರು ಎಲ್ಲದಾರ? ಬಹಳ ಕಡಿಮದ ಜಗತ್ತಿನಾಗ. ಜಗತ್ತೆಲ್ಲ ಏನು ಮಾಡಾಕತ್ಯದ ಅಂದ್ರೆ ಹೊಯ್ದಾಡ್ಸಕತ್ಯದ. ಹೀಗಾಗಿ ನಾವು ಎಷ್ಟೇ ಕಷ್ಟಪಟ್ಟ ನಮ್ಮ ಮನ್ಯಾಗ ಧ್ಯಾನ ಮಾಡ್ತೇವಿ ಅಂದರೂ ಮನಿ ವಾತಾವರಣದಾಗ ಹೊಯ್ದಾಡ್ತದ ಮನಸ್ಸ, ಹೊಯ್ದಾಡ್ತದ. ಯಾಕೆ ಹೊಯ್ದಾಡ್ತದ ಅಂದ್ರೆ ಹೊಯ್ದಾಡುವಂಗ ಆಗ್ಯದ. ಯಾಕೆ ಹೊಯ್ದಾಡ್ತದ? ಈ ವಸ್ತುವಿನ ಬಗ್ಗೆ ಮನಸ್ಸು ಹೊಯ್ದಾಡ್ತದ. ಯಾಕೆ? ಇದು ಈ ವಸ್ತು ಮತ್ತು ಮನಸ್ಸ ಇವೆರಡೂ ಅಂಟಿಕೊಂಡಾವ, ಬಂಧನಗೊಂಡಾವ. ಮನಸ್ಸು ಇದಕ್ಕೆ ಬಂಧಿತ ಆದ ಬಳಿಕ ಇದರಾಗ ಆಗೋ ಬದಲಾವಣೆ ಎಲ್ಲ ಮನುಷ್ಯನಾಗ ಆಗಾಕತ್ತಿರ್ತದ. ಇದರಾಗ ಆಗೋ ಬದಲಾವಣೆ ಎಲ್ಲ ಮನುಷ್ಯನಾಗ ಆಗ್ತದೆ. ಇದಕ್ಕೆ ಸ್ವಲ್ಪ ಬಣ್ಣ ಹೋಯಿತು ಅಂದ್ರೆ, ಬಂಗಾರದ ಬಣ್ಣದ ಒಂದಿಟ್ಟು ಹೋತು ಅಂದ್ರೆ ಮನುಷ್ಯನಾಗ ಬಣ್ಣ ಹೋದಂಗ ಆಗ್ತದೆ. ಇದು ಸುಂದರ ಆಯಿತು ಅಂದ್ರೆ ಮನುಷ್ಯನಾಗ ಸುಂದರ ಆದಂಗ ಆಗ್ತದೆ.
ಇಷ್ಟು ಹೊರಗಿನ ವಸ್ತುಗಳಿಗೆ ಮನಸ್ಸ ಅಂಟಿಕೊಂಡಿದ್ದರಿಂದ ಇದನ್ನ ಮನಸ್ಸನ್ನ ಸ್ವಸ್ಥವಾಗಿಡೋದು ಬಹಳ ಕಷ್ಟ ಆಗಿಬಿಟ್ಟದ. ಬಹಳ ಕಷ್ಟ, ಬಹಳ ಕಷ್ಟ. ನಮ್ಮ ಮನಸ್ಸನ್ನ ಕಟ್ಟಿ ಹಾಕ್ಯಾವ, ಜಗತ್ತಿನ ವಸ್ತುಗಳು ಕಟ್ಟಿ ಹಾಕ್ಯಾವ, ಕಟ್ಟಿ ಹಾಕಿ. ಅರ್ಥವ ನಮ್ಮ ಮನಸ್ಸೇ ತನ್ನನ್ನ ತಾನು ವಸ್ತುಗಳಿಗೆ ಕಟ್ಟಿಕೊಂಡದ. ಯಾವುದರೆ ಅಂದ್ರೆ ರೂಪಕವಾಗಿ ಅಂದ್ರ ವಸ್ತುಗಳು ಕಟ್ಟಿ ಹಾಕ್ಯಾವ, ತಾತ್ವಿಕವಾಗಿ ಅಂದ್ರ ಮನಸ್ಸ ಅದಕ್ಕೆ ಜೋತು ಬಿದ್ದದ, ಮನಸ್ಸನ್ನ ಬಂಧಿಸಿ ಬಿಟ್ಟಾವ. ಆದರೆ ಬಂಧನ ಗೊತ್ತಾಗುವುದಿಲ್ಲ. ಏನು ನಮ್ಮನ್ನ ಬಂಧಿಸದ ಅದು ಗೊತ್ತಾಗುವುದಿಲ್ಲ. ಯಾವಾಗ ಗೊತ್ತಾಗ್ತದಂದ್ರೆ ಅದರಿಂದ ದೂರ ಸರಿದಾಗ ಗೊತ್ತಾಗ್ತದೆ. ಒಂದು ಹಕ್ಕಿ ಹಾರತು ಆಕಾಶದಾಗ. ಅದು ಆಕಾಶ ಪಕ್ಷಿ, ಸ್ಕೈಲಾರ್ಕ್ ಹಾರತು ಆಕಾಶ. ಬಹಳ ಎತ್ತರ ಹಾರತದ ಆಕಾಶದೊಳಗ. ಸ್ಕೈಲಾರ್ಕ್ ಆಕಾಶ ಪಕ್ಷಿ, ಗಗನ ಪಕ್ಷಿ ಅಂತ ಒಂದದ. ಮ್ಯಾಲ ಹಾರ್ತಾ ಹಾರ್ತಾ ಹೋಗ್ತಾ ಇತ್ತು. ಹಾದಿಯೊಳಗ ಒಂದು ಮೇಘ ಬೆಟ್ಟ ಆತ, ಮಾಡ ಭೆಟ್ಟಿ ಆತ. ಮಾಡನು ತೇಲ್ತಾ ಹೊರಟಿತ್ತು. ಅವಾಗ ಹಕ್ಕಿ ಹಾರಾಡೋದನ್ನ ನೋಡಿ, ಗಗನ ಹಕ್ಕಿ ಹಾರ್ತಾ ಇರೋದನ್ನ ನೋಡಿ ಮೇಘಕ್ಕೆ ಬಹಳ ಸಂತೋಷ ಆಯ್ತು. ಅದು ಮೇಘ ಕೇಳಿತು, ಅದಕ್ಕೆ ಹಕ್ಕಿ ಕೇಳ್ತು, ಏನಪ್ಪಾ ಎಷ್ಟು ಚೆನ್ನಾಗಿ ಹಾರ್ತಿಯಲ್ಲೋ, ನನ್ನ ಕೂಡ ಬರ್ತೀಯೇನು ಅಂತು. ಅವಾಗ ಹಕ್ಕಿ ಕೇಳ್ತು, ನೀ ಎಲ್ಲಿ ಹೋಗ್ತಿ ಅಂತ ಕೇಳ್ತು ಮೋಡಕ್ಕೆ. ಅವಾಗ ಮೋಡ ಹೇಳ್ತು, ಎಲ್ಲಿ ಅನ್ನೋದೇನಿಲ್ಲ, ಎಲ್ಲಿ ಹೋದರೆ ಸಂತೋಷ ಆದೀತೋ ಅಲ್ಲಿ ಹೋಗ್ತಾ ಇದ್ದೇನೆ, ಬರ್ತೀಯೇನು ಅಂತು. ಆವಾಗ ಹಕ್ಕಿ ಹೇಳ್ತು, ಅವಶ್ಯ ಬರ್ತೇನೆ, ನಾನು ಬೇಕಾದಷ್ಟು ಹಾರಬಲ್ಲೆ, ನಿನ್ನ ಕೂಡ ಬರ್ತೇನೆ, ನನಗೆ ವಿಶ್ವದ ಸತ್ಯ ದರ್ಶನ ಮಾಡಿಸು, ಭಗವದ್ ದರ್ಶನ ಮಾಡಿಸು ಅಂತು ಹಕ್ಕಿ ಸ್ಕೈಲಾರ್ಕ್. ಆವಾಗ ಮೇಘ ಕರ್ಕೊಂಡು ಹೊರಟು ಸಾವಕಾಶ ತೇಲಿ ಹೊರಟಿತ್ತು. ಇದು ಹಾರಾಕತ್ತಿತ್ತು. ಬಹಳ ದೂರ ಹಾರಿದ ಬಳಿಕ ಹಿಂದೆ ಬೀಳಕ್ ಹತ್ತು. ಯಾವುದು ಹಕ್ಕಿ ಹಿಂದೆ ಬೀಳಕ್ ಹತ್ತು. ಮೇಘ ಸಾವಕಾಶ ತೇಲಿ ಮುಂದುವರಟಿತ್ತು. ಹಕ್ಕಿಗೆ ಕೇಳ್ತು, ಮೇಘ ಯಾಕೆ ಹಿಂದೆ ಬೀಳ್ತೀಯಲ್ಲ ಅಂತು. ಅವಾಗ ಹೇಳ್ತದ, ನೋಡ್ಬೇಕು ಮನಃಶಾಸ್ತ್ರ ಇದು. ಅವಾಗ ಹಕ್ಕಿ ಹೇಳ್ತದ, ಗೆಳೆಯನೇ, ಏನೋ ಒಂದು ಜಗ್ಗದಂಗ ಆಕತ್ತಿತ್ತು ನನಗೆ. ಮೊದಲು ಒಂದೇನು ಉತ್ಸಾಹದಿಂದ ಹೊರಟಿದ್ದೆ, ಆ ಉತ್ಸಾಹ ಕಡಿಮೆ ಆಗ್ಯದ. ಯಾವುದೋ ಜಗ್ಗಿ ಹಿಂದ ಎಳಿತಾದ, ಅದು ಏನಂತೂ ಗೊತ್ತಾಗಲ್ಲ ನನಗ ಅಂತು. ಅವಾಗ ಮೇಘ ಹೇಳ್ತು, ಎಲ್ಲಾದರೂ ಗೂಡು ಕಟ್ಟಿದೆಯೇನೋ ಅಂತ ಕೇಳ್ತು. ಪಕ್ಷಿ ಹೇಳ್ತು, ಹೌದು, ಒಂದು ಗೂಡ ಕಟ್ಟಿದ್ದೇನೆ. ಬೀದರದೊಳಗ ಒಂದು ಸುಂದರ ಗಿಡದ ಮೇಲೆ ಒಂದು ಚಿಕ್ಕ ಗೂಡ ಕಟ್ಟಿದ್ದೇನೆ. ಗೂಡಿನೊಳಗೆ ಒಂದೆರಡು ತತ್ತಿ ಇಟ್ಟಿದ್ದೇನೆ ಅಂತು. ಯಾವುದು ಹಕ್ಕಿ. ಅವಾಗ ಮೇಘ ಹೇಳ್ತದ, ಅದ ನೋಡು ಜಗ್ಗೋದು, ಗೂಡ ಜಗ್ಗಕ್ ಹತ್ಯದ. ಗೂಡಿನೊಳಗಿರುವ ಎರಡು ಪಕ್ಷಿಗಳ ಎರಡು ತತ್ತಿಗಳ ಜಗ್ಗಕ್ ಹತ್ಯಾವ. ಹಾರಾಗ್ ಗೊತ್ತಾಗಲಿಲ್ಲ, ದೂರ ಹಾರಾಗ್ ಗೊತ್ತಾಗತ್ತ ಏನ್ ಜಗ್ತದ ಅಂತ. ಮೊದಲು ಗೊತ್ತಾಗುವುದಿಲ್ಲ. ಮೊದಲ ಪ್ರವಚನಕ್ಕೆ ಬರ್ತದ, ಸನ್ಯಾಸಿಗಳ ಬೆನ್ನತ್ತೇ ಹೋಗ್ತದ, ಅಲ್ಲಮ ಪ್ರಭುವನ್ನ ಅನುಸರಿಸನೇ ಹೋಗ್ತದ. ಬಹಳ ದೂರ ಆದ ಬಳಿಕ ಗೊತ್ತಾಗ್ತದ, ಮುಂದೆ ಹೋಗ್ಲಿಕ್ಕಾಗುವುದಿಲ್ಲ, ಮತ್ತೆ ಬರಬೇಕಾಗ್ತದ ಅಂತ ಅನ್ಸಕ್ ಶುರುವಾಗ್ತದ ಮನಸ್ಸಿಗೆ. ಸಮಥಿಂಗ್ ಈಸ್ ಪುಲಿಂಗ್ ಅಸ್ ಬ್ಯಾಕ್. ಏನೋ ಒಂದು ಜಗ್ತದ ಮನಸ್ಸಿಗೆ. ಅದು ಏನನ್ನೋದನ್ನ ನಾವು ನಮ್ಮಷ್ಟಕ್ಕ ವಿಚಾರ ಮಾಡಬೇಕು. ನನಗೇನು ಜಗ್ಗತದ ನನಗ್ ಗೊತ್ತಿರ್ತದ, ನಿಮಗೇನು ಜಗ್ಗತದ ನಿಮಗ್ ಗೊತ್ತಿರ್ತದ. ಅದು ಏನಂತ ನಾ ಹೇಳಬಾರ್ದ ನಿಮಗ, ನೀವು ಕೇಳಬಾರ್ದ ನನಗ. ಎಂಥವ್ರದ ಜಗ್ಗತದ ಅಂದ ಬಳಕ ಪಾಪ ನಮ್ಮಂಥವ್ರದ್ದು ಯಾಕೆ ಜಗ್ಲಿಕ್ಕಿಲ್ಲ ಹೇಳಿ. ಎಲ್ಲರೂ ಏನೋ ಕತಿ ಹೇಳ್ತಾರೆ, ಇಂದ್ರ ಚಂದ್ರರ ಕತಿ ಹೇಳ್ತಾರ. ಅಂಥವ್ರೇ ಎಲ್ಲಿಂದ ಎಲ್ಲಿಗೆ ಬರ್ತಾರ, ಜಗ್ಗಿ ಬರ್ತಾರ. ಇನ್ನು ನಮ್ಮಂಥವ್ರದ್ದೇನದ, ಒಂದಿಷ್ಟು ಏನದಪ್ಪ. ಬಹಳ ನಾವು ಹುಡುಕಾಡಕೋಬೇಕು. ನಮ್ಮನ್ನು ಯಾವುದು ಜಗ್ಗಿತದ, ಯಾವುದು ಕಟ್ಟಿ ಹಾಕ್ಯದ. ಹೊರಗಿನ ಕಟ್ಟು ಬಿಡಿಸೋದು ಬಹಳ ಸುಲಭ, ಒಳಗಿನ ಕಟ್ಟು ಬಿಡಿಸೋದು ಬಹಳ ಕಷ್ಟದ.
ಹೊರಗಿನ ಕಟ್ಟಿ ಎಷ್ಟೊತ್ತ ನಿಮ್ಮನ್ನ ಕಟ್ಟಿ ಹಾಕಿದ್ರೆ ನನ್ನಂಥ ಒಬ್ಬ ಮನುಷ್ಯ ಬಂದು ಅದನ್ನ ಕತ್ತರಿಸಿ ನಿಮ್ಮನ್ನ ಫ್ರೀ ಮಾಡ್ಲಿಕ್ಕೆ ಬರ್ತದೆ. ಆದರೆ ಒಳಗಿನ ಕಟ್ಟು ನನಗೆ ಹೆಂಗ್ ಕತ್ತರಿಸಕ್ ಬರ್ತದ? ಯಾಕೆ ನಂದ ಕಟ್ಟು ನನಗ್ ಕತ್ತರಿಸಕ್ ಬರುದಿಲ್ಲ ಅಂದ ಬಳಿಕ ನಿಮ್ಮದರೆ ನನಗೆ ಹೆಂಗ್ ಕತ್ತರಿಸಕ್ ಬರ್ತದೆ? ನಾರೇ ಮುಕ್ತಿ ಇರಬೇಕಲ್ಲ. ಸನ್ಯಾಸಿಯಾದ ನನ್ನ ಮನಸ್ಸೇ ಅಂಟಿಕೊಂಡಿತ್ತು ಅಂದ್ರೆ ನನ್ನನ್ನು ನಾನೇ ಕಟ್ಟಿ ಹಾಕಿಕೊಂಡಿರ್ತೇನೆ, ಅದರಿಂದ ಬಂಧಿತನಾಗ್ತಾ ಇಲ್ಲಂದಾಗ ನಿಮಗೆ ಹೆಂಗ ಮುಕ್ತ ಮಾಡ್ಲಿಕ್ಕಾಗ್ತದೆ? ಸನ್ಯಾಸಿಯ ಮನಸ್ಸು ಹಣಕ್ಕೆ ಕಟ್ಟಿ ಹಾಕಲ್ಪಟ್ಟಿರ್ತದ, ಜನಕ್ಕೆ ಕಟ್ಟಿ ಹಾಕಲ್ಪಟ್ಟಿರ್ತದ. ಬಹಳಷ್ಟು ಇನ್ನ ಬಹಳ ಸುಲಭದವ. ಮನಿ, ಹೆಂಡತಿ, ಮಕ್ಕಳು ಇಷ್ಟಕ್ಕೆ ಸೀಮಿತ. ನಮ್ಮಂಥವ್ರ ಮನಸ್ಸು ಹಂಗಲ್ಲದು, ಹಂಗಲ್ಲ. ಬಹಳ ಹೆಂಡತಿ ಸತ್ತ ಬಳಕ, ಮಕ್ಕಳು ಹಾದ ಬಳಿಕ, ಮನಿ ಬಿದ್ದ ಬಳಕ ನೀವು ಮುಕ್ತರೇ. ನಮ್ಮದು ಹಂಗಿಲ್ಲ. ಜಗತ್ತು ಹೋದರೂ ಸಹಿತ ನಮ್ಮದು ಮುಕ್ತಿ ಆಗೋದಿಲ್ಲ. ಅಷ್ಟು ಬಂಧನ ನಮಗೆ, ಅಷ್ಟು ಬಂಧನ. ಏನ್ ನೋಡಬೇಕು? ಏನಿಲ್ಲದ ಬಂಧನ ಮನುಷ್ಯ ಹಾಕಿಕೊಂಡಿರ್ತಾನ. ಸುಮ್ಮನೆ ತಲೆ ಹಾಕೊಂಡು ಬಿಟ್ಟಿರ್ತಾನ, ಬಹಳ ತಲೆ ಹಾಕೊಂಡಿರ್ತಾನ. ಏನು ಹಾಕೊಂಡಿರ್ತಾನ, ಯಾವುದಕ್ಕೆ ಕಟ್ಟಲ್ಪಟ್ಟಿರ್ತಾನ, ಅದನ್ನ ಗುರುತಿಸೋದು ಮೊದಲನೇ ಕೆಲಸ. ಏನಪ್ಪ ಅದು? ಒಂದು ಸಣ್ಣದೊಂದು ಉದಾಹರಣೆ ಹೇಳ್ತೀನಿ, ಸುಮ್ಮನೆ ಇರ್ಲಿ ಅಂತ. ಒಬ್ಬ ಬಹಳ ಚಲೋ ಸನ್ಯಾಸಿ ಮಲ್ಕೊಂಡಿದ್ದ. ಒಂದು ಸುಂದರ ಕುಟೀರದೊಳಗೆ ಮಲಗಿದ್ದ. ಮ್ಯಾಲ ಒಂದಿಷ್ಟು ಗವಾಕ್ಷ ಇತ್ತು, ಅದರಿಂದ ಕಿರಣಗಳು ಬರ್ತಿದ್ದು, ಚಂದ್ರನ ಕಿರಣ ಒಳಗೆ ಬರ್ತಿದ್ದು. ಬಹಳ ಒಳ್ಳೆ ಸಂತಾತ. ವಯಸ್ಸು ಸುಮಾರು 60-70 ಆಗಿರಬೇಕು. ಇಂಥ ಒಬ್ಬ ಮಹಾ ಒಳ್ಳೆ ಮನುಷ್ಯ, ಸನ್ಯಾಸಿ, ಗುರು. ಮಲಗಿದ್ದ, ನಿದ್ದೆ ಕತ್ತಿದ್ದಿಲ್ಲ. ಉಳ್ಳಾಡ್ದ, ನಿದ್ದೆ ಹತ್ತಿಲ್ಲ. ಬಹಳ ಒಳ್ಳೆ ಸಂತ. ಹೀಗೆ ಉಳ್ಳಾಡ್ತಾ ಇರೋದನ್ನ, ಮನಸ್ಸಿಗೆ ತಾಪ ಮಾಡಿಕೊಂಡು ಉರುಳಾಡ್ತಾ ಇರೋದನ್ನ ಭಗವಂತ ಕಂಡು ಒಳಗೆ ಬಂದ, ಕುಟೀರದಾಗ ಬಂದ. ಮತ್ತು ಯಾವ ಭಗವಂತ, ಎಲ್ಲಿಂದ ಬಂದ, ಹೇಗೆ ಬಂದ ಕೇಳಬಾರದು, ಇದು ಕಥೆ. ಪರಮಾತ್ಮ ಹೀಗೆ ಇಳಿದು ಬಂದ, ಕುಟೀರದಾಗ ಬಂದ. ಸಂತ ಮಕ್ಕೊಂಡಿದ್ದೆಲ್ಲ ಕೇಳ್ದ. ನಾನು ಭಗವಂತ ಏಳು ಅಂದ. ಮುದುಕ ಎದ್ದು ಕೂತ. ಬಹಳ ಸಂತೋಷ ಆತು. ಏನು ಭಗವಂತ, ನೀನು ದರ್ಶನ ಕೊಟ್ಟು ನಾನು ಕೃತಾರ್ಥನಾದೆ ಅಂದ. ಕೃತಾರ್ಥ ಇರ್ಲಪ್ಪ, ನೀ ಯಾಕೆ ಉಳ್ಳಾಡಕ್ ಹತ್ತಿದಿ ಹೇಳು ಅಂದ. ನಿದ್ರಿ ಯಾಕೆ ಮಾಡುದಿಲ್ಲ ಅಂತ. ಅವಾಗ ಸಂತ ಹೇಳ್ದ, ಹೇಗೆ ಮಾಡ್ಲಿ ಪ್ರಭುವೆ? ಭಗವಂತನೇ ಹೇಗೆ ನಿದ್ರಿ ಮಾಡ್ಲಿ ಹೇಳಿ? ಜಗತ್ತಿನಾಗ ಎಷ್ಟು ಕಷ್ಟ, ಜಗತ್ತಿನಾಗ ಎಂಥ ಬಡತನ, ಜಗತ್ತಿನಾಗ ಎಷ್ಟು ಅಜ್ಞಾನ, ಎಷ್ಟು ಹಿಂಸೆ. ಇದನ್ನೆಲ್ಲ ನೆನೆಸಿಕೊಂಡಾಗ ನಿದ್ರೆ ಹೆಂಗ ಹತ್ತದ ಭಗವಂತನೇ, ನಿದ್ರೆ ಹೆಂಗ ಹತ್ತದ? ಅವಾಗ ಭಗವಂತಂದ ಆ ಜಗತ್ತಿನ ಗೊಡವೆ ನಿಮಗೆ ಯಾಕಪ್ಪ? ಅದೆಲ್ಲ ತಗೊಂಡು ಏನು ಮಾಡ್ತೀವಿ? ಚೆನ್ನಾಗಿ ಮಲ್ಕೋರು ಒಂದಿಷ್ಟು. ನಾಳೆ ಬೆಳಿಗ್ಗೆ ಎದ್ದ ಬಳಿಕ ಶುರು ಮಾಡಕ್ಕಂತ ಚಿಂತೆ ಈಗ ಮಲ್ಕೋ ಒಂದಿಷ್ಟು. ಸಂತ ಹೇಳ್ದ, ಹೆಂಗ ಮಲ್ಕೊಳ್ಳೋದು ಹೇಳಿ? ಜಗತ್ತಿಷ್ಟೆಲ್ಲ ಕಷ್ಟಕ್ಕೀಡಾದಾಗ ನನಗೆ ನಿದ್ರೆ ಹೆಂಗ ಬರೋದು ಹೇಳಿ? ಆವಾಗ ಭಗವಂತಂದ, ಜಗತ್ತನ್ನು ನಿರ್ಮಾಣ ಮಾಡಿದ ನನಗ ಆ ಚಿಂತೆ ಇರಬೇಕೆ ವಿನಃ ನೀನು ಮಾಡಿಲ್ಲ ಬಿಟ್ಟಿಲ್ಲ, ನಿನಗ್ಯಾಕೆ ಆ ಚಿಂತೆ? ಪರ ಚಿಂತೆ ಯಮಗೆ ಕಯ್ಯ, ಎಮ್ಮ ಚಿಂತೆ ಹಾಸಲುಂಟು ಹೊದಿಯಲುಂಟು. ಕೂಡಲ ಸಂಗಮ ಒಲಿಯನೋ ಎಂಬ ಚಿಂತೆ ಹಾಸಲುಂಟು ಹೊದಿಯಲುಂಟು. ಮೊದಲು ನೀನು ಸುಖವಾಗಿರ, ಮೊದಲ ಚಿಂತೆ ನಿಶ್ಚಿಂತವಾಗು. ಆ ಬಳಿಕ ಇನ್ನೊಬ್ಬರ ಚಿಂತೆ ತೆಗೆದು ಹಾಕ್ಲಿಕ್ಕೆ ಸಾಧ್ಯ ಆದೀತು. ನಿನಗ ಇಲ್ಲಂದ ಬಳಿಕ ಇನ್ನೊಬ್ಬರಿಗೆ ಹೆಂಗಾಗ್ತದಪ್ಪ? ಮೊದಲು ಮಲ್ಕೊಳಕ್ಕಲಿ, ರಾತ್ರಿ ಕಣ್ತುಂಬ ನಿದ್ರಿ ಮಾಡಕ್ಕಲಿ, ಎದ್ದ ಬಳಿಕ ಮತ್ತೆ ಚಿಂತೆ ಮಾಡಕ್ಕಂತೋ. ಈಗ ಮೊದಲು ಮಲ್ಕೋ ಒಂದಿಷ್ಟು. ನನಗೆ ಚಿಂತೆ ಹತ್ಯದ, ನೀನು ಮಲ್ಕೊಳ್ಳದೆ ಇದ್ದರೆ ನನಗೆ ಚಿಂತೆ ಆಗ್ತದೋ? ಒಂದಿಷ್ಟು ಮಲ್ಕೋ ಒಂದಿಷ್ಟು. ನನಗ್ ಗೊತ್ತದ ಈ ಜಗತ್ ಹೆಂಗ್ ಸುಧಾರಿಸಬೇಕು, ಈ ಜಗತ್ತನ್ನ ಹೆಂಗ ರೂಪುಗೊಳಿಸಬೇಕು ನನಗ್ ಗೊತ್ತದ. ನಾನು ನಿನ್ನ ಮೂಲಕ ಎಷ್ಟು ಮಾಡಿಸಬೇಕು, ಅವರ ಮೂಲಕ ಎಷ್ಟು ಮಾಡಿಸಬೇಕು, ಅವರ ಮೂಲಕ ಎಷ್ಟು ಮಾಡಿಸಬೇಕು ನನಗ್ ಗೊತ್ತದೆ. ನಾ ಮಾಡ್ತೇನೆ, ನೀ ನಿಶ್ಚಿಂತವಾಗಿ ಒಂದು ಕ್ಷಣ ಮಲ್ಕೋರು. ಬಸವಣ್ಣ ಎಷ್ಟು ಚಂದ ಹೇಳ್ದ, ಪರ ಚಿಂತೆ ಯಮಗೆ ಕಯ್ಯ. ಯಾಕೆ ಬಹಳ ಮಹತ್ವ. ಪರಚಿಂತೆ ಮಾಡಬೇಡ ಅಂತ ಹೇಳಿಲ್ಲ, ಯಾಕೆ ಅನ್ನೋ ಕಾರಣ ಕೊಟ್ಟಾನ. ಏನು? ಕೂಡಲ ಸಂಗಮ ಒಲದೇ ಇಲ್ಲಂದ ಬಳಿಕ ಪರಚಿಂತೆ ಯಾಕೆ ಮಾಡ್ತೀಯ?
ಮಾಡು. ಯಾವಾಗ ಕೂಡಲ ಸಂಗಮನ ಮೊದಲು ಒಲಿಸಿಕೋ. ಭಗವಂತನ ಒಲಮೆ ಉಂಟಾಯಿತು ಅಂದ್ರೆ ಮುಂದೆ ನೀ ಏನರೇ ಮಾಡಿದರೆ ಜಗತ್ತಿನಾಗ ಸುಧಾರಣೆಗಳಾಗ್ತವ. ನಿನ್ನ ಮನಸ್ಸೇ ಕಾಮದಿಂದ ತ್ರಸ್ತವಾದಾಗ, ನಿನ್ನ ಮನಸ್ಸೇ ದ್ವೇಷದಿಂದ ತಪ್ತವಾದಾಗ ಜಗತ್ತಿನಲ್ಲಿ ಸುಧಾರಣೆ ಹೇಗೆ ಮಾಡವಪ್ಪ ನೀನು? ಮಲ್ಕೋ ಒಂದಿಷ್ಟು. ಬಂಧನ ಇದು. ಸನ್ಯಾಸಿಗೆ ಲೋಕ ಚಿಂತೆಯ ಬಂಧನ, ಅದರಿಂದ ಆತನಿಗೆ ಸತ್ಯ ದರ್ಶನ ದೂರ. ಗೃಹಸ್ಥನಿಗೆ ಕನಕ ಕಾಮಿನಿ ಕಾಂಚನದ ಬಂಧನ, ಅದರಿಂದ ಸತ್ಯ ದರ್ಶನದಿಂದ ದೂರ. ಬಂಧನ ಇರಬಾರದು. ಕನಕಿರಬೇಕು, ಕಾಮಿನಿ ಇರಬೇಕು, ಕಾಂಚನ ಇರಬೇಕು, ಲೋಕ ಹಿತಕಾರ್ಯ ಇರಬೇಕು. ಬಂಧನ ಇರಬಾರದು. ಪರಚಿಂತೆ ಯಮಗೆ ಕಯ್ಯ. ಪರರು ನಮಗೆ ಏನೇನು ಅಂತಾರ ಅನ್ನೋ ಚಿಂತೆ ನಮಗೆ ಯಾಕ? ನಾನು ಸ್ವಲ್ಪ ಅರ್ಥ ಬೇರೆ ಹೇಳಕತ್ತೀನಿ, ಗೊತ್ತಾಗಿರ್ಬೇಕು. ಪರರು ನನಗೇನು ಅಂತಾರ ಅನ್ನೋ ಚಿಂತೆ ನಮಗೆ ಯಾಕ? ಮನುಷ್ಯಾಗ ಚಿಂತೆ ಯಾವಾಗ ಶುರುವಾಗುತ್ತದಂದ್ರೆ ಯಾರ ಏನರೇ ಅಂತಾರಲ್ಲ ಅಂತ ಚಿಂತೆ ಶುರುವಾಗುತ್ತದ. ಪರರು ಏನಂತಾರನ್ನೋ ಚಿಂತೆ ಬಿಟ್ಟು ಅಂದ್ರೆ ನೀನು ನಿಶ್ಚಿಂತನಾಗ್ತಿ, ಸೇವೆ ನಿಶ್ಚಿಂತವಾಗಿ ಸಾಕ್ತವ ಜಗತ್ತಿನಾಗ. ಇಲ್ಲದೆ ಇದ್ರೆ ಸೇವಾ ಹೇಗೆ ಮಾಡ್ಲಿಕ್ಕಾಗ್ತದೆ ಹೇಳು? ಕಸಬರಿಗೆ ಒಂದು ಹೊರಟಿತ್ತು. ಕಸಬರಿಗೆ ಏನಂತೀರಿ ನೀವು ಅದಕ್ಕೆ? ಬಾರಿಗೆ, ಝಾಡು, ಬ್ರೂಮ್ ಸ್ಟಿಕ್ ಅಂತೀರಲ್ಲ, ಅದು ಒಂದು ಉದ್ದ ಬಡಿಗೆ ಎದುರಿಗೆ ಅದನ್ನ ಕಟ್ಟಿದ್ರು. ಅದು ಬಡಿಗೆ ಒಂದು ದಿವಸ ಹೊರಡ್ತು. ಏನಂತ? ಈ ಜಗತ್ತನ್ನ ಸ್ವಚ್ಛ ಮಾಡಿ ಬಿಡಬೇಕು ಅಂತ ಅದಕ್ಕೇನೋ ಉತ್ಸಾಹ ಬಂತು, ಹೊರಡ್ತು. ಅದು ಹಿಂಗ್ ಹುಡುಕೋತ್ ಹೊರಡ್ತು. ಹೋಗುವಾಗ ಒಬ್ಬ ಸಂತ ಭೇಟಿ ಆದ. ಯಾಕೋ, ಎಲ್ಲಿ ಹೊರಟಿದಿ ಅಂದ. ಆ ಬ್ರೂಮ್ ಸ್ಟಿಕ್ ಹೇಳ್ತು, ಟು ಕ್ಲೀನ್ ದ ವರ್ಲ್ಡ್ ಅಂತು. ಅವಾಗ ಸಂತ ಹೇಳ್ದ, ನೋಡಿದೇನ ಎಲ್ಲೆಲ್ಲಿ ಸಾರಿಸಿದೆಯಲ್ಲ, ಸ್ವಚ್ಛ ಮಾಡಿದೆಯ, ಅಲ್ಲಿ ಏನಾಗ್ಯದ ನೋಡಿದೇನು ಅಂತ ಕೇಳ್ದ. ಅದು ಹಿಂದೆ ನೋಡೇ ಇರ್ಲಿಲ್ಲ, ಹಂಗ ಮುಂದೆ ಮಾಡ್ತಾ ಇತ್ತು. ಅವಾಗ ಸಂತ ಕೇಳ್ದ ಕೂಡ್ಲೆ, ಇಲ್ಲ ನೋಡಿಲ್ಲ ಅಂತ ಹಿಂತಿರುಗಿ ನೋಡ್ತದ, ಅಲ್ಲೆಲ್ಲ ಕಸ ಬಿದ್ದಿತ್ತು. ಅದು ಕೇಳ್ತು, ಹಿಂಗ್ಯಾಕ ಅಂತ ಕೇಳ್ತು. ಅವಾಗ ಸಂತ ಹೇಳ್ದ, ನಿನ್ನೊಳಗೆ ಮೊದಲ ಕಸ ಅದ. ಬಾರಿಗೆ ಮೊದಲು ಸ್ವಚ್ಛ ಆದ ಬಳಿಕ ಜಗತ್ ಸ್ವಚ್ಛ ಆಗೋದ? ಮೊದಲು ನಿನ್ನೊಳಗೆ ಕಸ ತುಂಬಿದ ಬಳಿಕ ಅದ ಕಸ ಬೀಳ್ತಾನೆ ಹೋಗೋದೇ ವಿನಾ ಸ್ವಚ್ಛಂಗಾಗೋದಪ್ಪ. ಕೂಡಲ ಸಂಗಮ ಒಲಿಯನೋ ಎಂಬ ಚಿಂತೆ ಹಾಸಲುಂಟು, ಹೊದಿಯಲುಂಟು. ಪರಚಿಂತೆ ಯಮಗೆ ಕಯ್ಯ. ಮೊದಲ ಸ್ವಚ್ಛ ಆಗಲಿ, ಬಹಳ ಸ್ವಚ್ಛ ಆಗಲಿ. ಮೊದಲ ಅಬಂಧಿತ ಆಗಬೇಕು, ಮನಸ್ಸ ನಿಶ್ಚಿಂತವಾಗಬೇಕು. ಮನಸ್ಸ ನಿಶ್ಚಿಂತತೆ ಅಳವಟ್ಟು ಜಗತ್ತಿನಾಗ ಲೋಕ ಕಾರ್ಯ ಮಾಡ್ತಾ ಹಾದೇವಿ ಅಂದ್ರೆ ಕಾರ್ಯಗಳು ಫಲ ಕೊಡ್ತಾವ. ಇದು ಬಂಧನ. ನಾ ಏನ್ ಹೇಳಕತ್ತೇನೆ? ನಾನು ಬಂಧಿತ, ನೀವು ಬಂಧಿತರು. ಯಾವುದಕ್ಕನ್ನೋದನ್ನ ನಾವು ತಿಳ್ಕೋಬೇಕು. ಅದರಿಂದ ಬಂಧಿತ ಆಗೇವಿ ನಾವು. ಈ ಬಂಧನ ಇಲ್ಲದ ವ್ಯಕ್ತಿಗಳು ಬಹಳ ಜನ ಇಲ್ಲ ವಿಶ್ವದಲ್ಲಿ. ಈ ಬಂಧನ ಇರೋ ತಕ ಮನಸ್ಸ ಶಾಂತವಾಗೋದಿಲ್ಲ. ಆ ಬಂಧನವನ್ನ ಗುರುತಿಸೋದು, ಆ ಬಂಧನವನ್ನ ಕಳೆದುಕೊಳ್ಳೋದು ಹೇಗೆ? ಇದು ಪ್ರಶ್ನೆ. ನಾನು ನಿನ್ನೆ ಪ್ರಶ್ನೆ ಕೇಳಿದ್ನಲ್ಲ, ಯಾವುದು ನಮ್ಮ ಮನಸ್ಸನ್ನ ಮೋಹಗೊಳಿಸಿರ್ತದ, ಬಂಧಿಸಿರ್ತದ, ಆ ವಸ್ತುವಿನ ಬಂಧನ ಕಳ್ಕೋಬೇಕಾಗ್ತದ. ಅದು ಹೇಗೆ ಕಳ್ಕೊಳ್ಳೋದು? ವಸ್ತು ಯಾವುದಿದ್ರೆ ಏನಾದ ಬಂಧನ, ಇದು ಬಂಧನವೇ. ಇಂಥ ಬಂಧನವನ್ನ ಕಳ್ಕೋಬೇಕಾಗಿತ್ತು ಅಂದ್ರೆ ಏನು ಮಾಡಬೇಕು? ಅದಕ್ಕೊಂದು ಸುಂದರ ಉಪಾಯ. ಬಂಧನ ಕಳ್ಕೊಳ್ಳಕ್ಕೆ, ಮನಸ್ಸು ನಿರ್ಮೋಹಗೊಳ್ಳಿಕ್ಕೆ ಅತೀ ಸುಲಭವಾದ ಸುಂದರವಾದ ಒಂದು ಚಿಕ್ಕ ಉಪಾಯ ಏನು ಅಂದ್ರೆ, ಯಾವುದು ಬಂಧಿಸ್ತಾ ಇದೆ ನಮ್ಮ ಮನಸ್ಸನ್ನ ಅದರ ಸ್ವರೂಪ ತಿಳ್ಕೊಳ್ಳೋದು. ಯಾವುದು ಮನಸ್ಸನ್ನ ಕಂಗೆಡಿಸ್ತಾದ, ಮನಸ್ಸನ್ನ ಆಕ್ರಮಿಸಿಕೊಂಡದ ಆ ವಸ್ತುವಿನ ಸ್ವರೂಪ. ವಾಟ್ ಈಸ್ ದ ನೇಚರ್ ಆಫ್ ದ ಆಬ್ಜೆಕ್ಟ್ ದಟ್ ಅಲ್ಯೂರ್ಸ್ ಅಸ್, that fascinates my mind, that binds it? What is the true nature of the object? ಅದನ್ನು ನಾವು ತಿಳ್ಕೋಬೇಕು. ಏನ್ ನಾವು ಪ್ರೀತಿಸ್ತೇವಿ ಅದರ ಸ್ವರೂಪ ಏನು ತಿಳ್ಕೋಬೇಕು. ದೇಹ ಪ್ರೀತಿಸ್ತಾ ಇದ್ರೆ ದೇಹದ ಸ್ವರೂಪ ಏನದ,
ಮನೆ ಪ್ರೇಮ ಮಾಡ್ತಾ ಇದ್ರೆ ಮನೆಯ ಸ್ವರೂಪ ಏನದ, ಹಣ ಪ್ರೀತಿಸ್ತಾ ಇದ್ರೆ ಹಣದ ಸ್ವರೂಪ ಏನದ, ಮಾನ ಮರ್ಯಾದೆಗಳನ್ನ ಪ್ರೀತಿಸ್ತಾ ಇದ್ರೆ ಅದರ ಸ್ವರೂಪ ಏನದ, ಇದನ್ನ ಸ್ಪಷ್ಟ ತಿಳ್ಕೊಂಡ ಮನುಷ್ಯ ಅದರಿಂದ ಮುಕ್ತನಾಗ್ತಾನ, ಹಗುರ ಆಗ್ತದ ಆತನಿಗೆ. ಅದಕ್ಕೆ ವಸ್ತು ದರ್ಶನ ಆಗಬೇಕಾಗ್ತದೆ. ಈ ವಸ್ತು ಹೇಗದಪ್ಪ, ಹೇಗದ ಒಂದು ಸಾಮಾನ್ಯ ಸಾದಾ ಮಾತಿನಾಗ ಹೇಳಬೇಕಾದ್ರೆ ವಸ್ತು ಹೇಗದ ಅಂದ್ರೆ ಹೇಗೆ ಇರ್ತದ ಹಾಗೆ ಯಾವಾಗಲೂ ಇರುವುದಿಲ್ಲ, ಅದು ಹಾಗೆ ಅದ, ಕಲ್ಪನೆಗೆ ಬರ್ತದಲ್ಲ. ಈಗ ನನಗೆ ಹೇಗೆ ಅನಿಸ್ತದ ಹಾಗೆ ಇರುವುದಿಲ್ಲ, ಅದೇ ಆ ವಸ್ತುವಿನ ಸ್ವರೂಪ. ಈಗ ನಿಮ್ಮನ್ನ ನೋಡಿದಾಗ ನಿಮ್ಮ ಮುಖದ ಮೇಲೆ ಏನದ ಅದು ಹೀಗ ಇರುವುದಿಲ್ಲ, ಇದು ಅದರ ಸ್ವರೂಪ. ನಾನು ಈಗಿಲ್ಲಿ ಕೂತೇನೆ, ಆರಾಮದ, ಇಲ್ಲಿ ಗಾದಿ ಹಾಸಿದಾರ, ಮ್ಯಾಲ ಹೊದಿಕೆ ಹಾಕಿದಾರ, ಬಹಳ ಮೆತ್ತಗಾಗ್ಯದ, ನಿಮಗಷ್ಟು ಚೆನ್ನಾಗಿಲ್ಲ, ನನಗಷ್ಟು ಚೆನ್ನಾಗ್ಯದ, ಇಷ್ಟದ. ಮುಂದೆ ಇದನ್ನ ಟೇಬಲ್ ಇಟ್ಟಿದಾರ, ಇದನ್ನೆಲ್ಲ ಇಟ್ಟಿದಾರ, ಆನಂದ ಅನಿಸ್ತದ. ಇಷ್ಟು ಜನ ಎದುರಿಗೆ, ಕೆಳಗೆ ಆರಾಮ, ಮ್ಯಾಲ ಆರಾಮ, ಮುಂದೆಲ್ಲ ಮಾತನಾಡುವ ಅನುಕೂಲತೆಗಳು ಇಷ್ಟೆಲ್ಲ ಇದ್ದರೂ ಸಹಿತ ಇದು ಹಿಂಗ ಇರುವುದಿಲ್ಲ. ಏನಾಗುತ್ತದ ಈಗ ಒಂದು ತಾಸು ಕುಂತ್ರೆ ಇದು ಸರಿಯಾಗುತ್ತದ. ಎಲ್ಲರೂ ಹೋಗುತ್ತಿದ್ದರೂ ಸಹಿತನ ಇಲ್ಲಿ ಕೂತೆ ಅಂದ್ರೆ ಇದು ಮತ್ತೇನಾರು ರೂಪ ತಾಳ್ತದೆ. ಇದು ಏನಾಗುತ್ತದೆ? ಇದನ್ನ ಬಿಟ್ಟೇ ಬಿಡಬಾರ್ದಂತ ನಾ ಇಲ್ಲೇ ಕೂತು ಬಿಟ್ರೆ ಏನ್ ಮಾಡ್ತೀರಿ ನೀವೆಲ್ಲ? ಏನು ಮಾಡ್ತೀರಿ? ಗೌರವ ಸಲ್ಲಿಸ್ತೀರ? ಏನು ಮತ್ತೊಂದು ಹೂವಿನ ಮಾಲೆ ಹಾಕ್ತೀರ? ಏನಿಲ್ಲ. ಏನ್ ಮಾಡ್ತೀರಿ? ತಗೊಂಡು ಹೋಗಿ ಧಾರವಾಡಕ್ಕೆ ಹಾಕ್ತೀರಿ ವಿನಃ ಇನ್ನೇನು ಮಾಡ್ಲಿಕ್ಕೆ ಆಗ್ತದೆ? ಇಲ್ಲದು. ಯಾವುದರದ ಆಯುಷ್ಯ ಎಷ್ಟು ಅನ್ನೋದನ್ನ ಗುರುತಿಸಿ ಅಷ್ಟ ಸಂತೋಷ ಪಡೋದೇ ಆ ವಸ್ತುವಿನ ಸ್ವರೂಪ ದರ್ಶನದ. ಇದು ಬಹಳೊತ್ತಲ್ಲ, ಈ ಸುಖ ಬಹಳೊತ್ತಲ್ಲ. ಇದು ಒಂದು ತಾಸಿಂದು ಅನ್ನುವ ಕರಾರ ಮೇಲೆ ನಾವು ಬಂದವರಿಲ್ಲ. ಇದು ಕಾಂಟ್ರಾಕ್ಟ್. ನೀವು ಹೇಳಬೇಕು, ನಾವು ತಾಸ್ ತಕ ಕೂಡ್ತೇವಿ, ನಾವು ತಾಸ್ ತಕ ಹಾಸ್ತೇವಿ. ಮುಂದೆ ಹೇಳಿದರೆ ಇಲ್ಲ. ಹೆಂಗ ಈ ಕರಾರ ನನಗೂ ನೆನಪದ, ನಿಮಗೂ ನೆನಪದ, ಹಂಗ ಪ್ರಪಂಚದ ಕರಾರ ನೆನಪಿಲ್ಲ, ಅದಕ್ಕೆ ಹಂಗಾಗ್ಯದ. ವಸ್ತು ಹೆಂಗದವಪ್ಪ ಅಂದ್ರೆ ಇದು ಹೆಂಗದ, ಅದು ಹಂಗದ. ಏನಾಗಕತ್ಯ ವಸ್ತು ಅಂದ್ರೆ ಇದ್ದಂಗ ಅವು ಯಾವಾಗೂ ಇರುವುದಿಲ್ಲ. ಇಬ್ಬರ ಮಿತ್ರರ ಮೈತ್ರಿ ಬಹಳ ಚಂದ ಇರ್ತದ, ಹಂಗ ಇರುವುದಿಲ್ಲ. ಇದೇನು ದೊಡ್ಡ ತತ್ವೇನು ಅಲ್ಲ. ಅಲ್ಲೇನು ಬಹಳ ದೊಡ್ಡ ತತ್ವ. ಯಾಕೆ? ಇದನ್ನು ತಿಳಿತು ಜೀವನ ಸಾರ್ಥಕ ಆಗ್ತದೆ, ತಿಳಿದಿದ್ರೆ ಜೀವನ ಬರಿಬಾದ ಆಗ್ತದೆ. ಅಂಥ ಸುಂದರ ತತ್ವ ಇದ್ದಂಗಿರುವುದಿಲ್ಲ. ಕಾಳ ಬೆಳದಿಂಗಳ ಸಿರಿ ಸ್ಥಿರವಲ್ಲ. ಕಾಳ ಬೆಳದಿಂಗಳಂದ್ರೇನು? ಕಾಳ ಬೆಳದಿಂಗಳಂದ್ರೆ ಈ ಹುಣ್ಣಿಮೆ ಆದ ಬಳಿಕ ಬೆಳದಿಂಗಳು ಶುರುವಾಗುತ್ತದಲ್ಲ, ಅದಕ್ಕೆ ಕಾಳ ಬೆಳದಿಂಗಳಂತಾರೆ. ಕೃಷ್ಣ ಪಕ್ಷ, ಶುಕ್ಲ ಪಕ್ಷದ ಬೆಳದಿಂಗಳು ಬ್ಯಾರೆ, ಕೃಷ್ಣ ಪಕ್ಷದ ಬೆಳದಿಂಗಳು ಬ್ಯಾರೆ. ಕೃಷ್ಣ ಪಕ್ಷದ ಬೆಳದಿಂಗಳ ಹಿಂದೆ ಇದ್ದಂಗ ನಾಳೆ ಇರುವುದಿಲ್ಲ, ನಾಳೆ ಇದ್ದಂಗ ನಾಡ್ದಿರುವುದಿಲ್ಲ. ಕಡಿಮೆ ಆಗ್ತೋತ ಕಾಳ ಹೆಚ್ಚಾಗತ್ತೆ, ಬೆಳದಿಂಗಳ ಕಡಿಮೆ ಆಗ್ತದೆ, ಕಾಳ ಬೆಳದಿಂಗಳ ಶುರುವಾಗ್ತದೆ. ಹಂಗೆ ಏನಾದರೂ ಒಂದಿಷ್ಟು ಯಾವ ವಸ್ತುವನ್ನು ನೋಡಿ ನಾವು ಮುಗ್ಧ ಆಗ್ತೇವೆ, ಯಾವುದನ್ನು ಪ್ರೀತಿಸ್ತೇವೆ, ಮೋಹಿಸ್ತೇವೆ, ಆ ವಸ್ತು ಕಾಳ ಬೆಳದಿಂಗಳಿದ್ದಂಗದ. ನಾವು ಏನು ಪ್ರೀತಿಸ್ತೇವೆ ಅದಕ್ಕೆ ಡೆಪ್ತ್, ಇಟ್ ಹ್ಯಾಸ್ ನೋ ಡೆಪ್ತ್. ಇಟ್ ಈಸ್ ಜಸ್ಟ್ ಸರ್ಫೇಸಿಯಲ್, ದೇರ್ ಫಾರ್ ಇಟ್ ಡಿಸ್ಅಪಿಯರ್ಸ್. ಇಟ್ ಚೇಂಜಸ್ ಮೊಮೆಂಟ್ ಬೈ ಮೊಮೆಂಟ್. ಮ್ಯಾಲಷ್ಟೇ ಅದ. ಏನು ನೋಡ್ತೇವಿ ಅದು ಯಾವುದನ್ನ ಮೋಹಿಸ್ತೇವಿ ಅದು ಒಳಗಿಲ್ಲ, ಮ್ಯಾಲದ. ಒಳಗ ಮೋಹಿಸಿದ್ದೇವಿ ಅಂದ್ರೆ ಪ್ರಶ್ನೆ ಬರ್ತದಿಲ್ಲ. ಈಗ ತಮ್ಮ ಕಲ್ಪನೆಗೆ ಬರಬೇಕಾದರೆ ಮೋಹಿಸ್ತೇವೆ, ಒಂದೇನೋ ಮೋಹಿಸ್ತೇವೆ, ಒಂದು ರೂಪ ಮೋಹಿಸ್ತೇವೆ. ಆ ರೂಪ ಮೋಹಿಸಿದ ಮನುಷ್ಯ ಏನು ಮೋಹಿಸ್ತಾನ, ಪ್ರೀತಿಸ್ತಾನ? ಆ ರೂಪಿನ ಹಿಂದಿರುವ ಅಸ್ತಿತ್ವವನ್ನು ಪ್ರೀತಿಸೋದಿಲ್ಲ, ಆ ರೂಪ ಪ್ರೀತಿಸ್ತಾನ.
ಯಾವುದನ್ನ ಪ್ರೀತಿಸ್ತಾನ ಆ ರೂಪ ಅದ ಮ್ಯಾಲಷ್ಟೇ ಅದ, ಒಳಗಿಲ್ಲ. ಒಳಗಿಲ್ಲ. ಈಗ ನನ್ನ ಮುಖ ಹಿಂಗದ, ಇದು ಒಳಗಿಲ್ಲ. ನಿಮ್ಮ ಮುಖ ಹೀಗದ, ನೋಡಿದ್ರೆ ನನಗೆ ಸಂತೋಷ ಆಗತ್ತೆ, ನೋಡಿದ್ರೆ ಮುಗ್ಧ ಆಗಿ ಬಿಡ್ತೇನೆ, ಇಷ್ಟು ಚಂದ ನಿಮ್ಮ ಮುಖ. ಅದರ ಮ್ಯಾಲಷ್ಟೇ, ಒಳಗು ಹೊಕ್ಕ ನೀವ್ ಯಾರಂತ ನೋಡಾಕ್ ಹೋಗಿ ಬಿಟ್ರೆ ಮ್ಯಾಲಿಂದ ಅಡಿಗೆ ಹೋಗುತ್ತದೆ. ಇದು ಮ್ಯಾಲಷ್ಟೇ ಅದ, ಒಳಗಿಲ್ಲ. ಯಾವ್ಯಾವುದು ಮ್ಯಾಲದ ಅದು ನಮ್ಮನ್ನ ಮೋಹಗೊಳಿಸ್ಯದ, ಯಾವುದು ಒಳಗದ ಅದು ನಮಗ್ ಕಂಡಿಲ್ಲ, ಮೋಹಗೊಳಿಸೋ ಪ್ರಶ್ನೆ ಇಲ್ಲ. ನಾವು ಹೆಂಡತಿಯಂತ ಪ್ರೀತಿಸ್ತೇವೆ ವಿನಃ ಹೆಂಡತಿಯ ದೇಹ ಪ್ರೀತಿಸ್ತೇವೆ, ರೂಪ ಪ್ರೀತಿಸ್ತೇವೆ. ಆದರೆ ದೇಹ ಹೆಂಡತಿಯಲ್ಲ, ರೂಪ ಹೆಂಡತಿಯಲ್ಲ. ಒಳಗಿರುವ ಇಂಡಿವಿಜುವಲ್ ಕಾನ್ಷಿಯಸ್ನೆಸ್, ಇಂಡಿವಿಜುವಲ್ ಸೋಲ್ ಈಸ್ ಕ್ವೈಟ್ ಡಿಫರೆಂಟ್ ಫ್ರಾಮ್ the body of the individual, the thoughts and the feelings of the individual. Who is the wife? Not the individual soul, nor even the body, but just the feelings are the constituents of the wife. ಏನಿಲ್ಲ, ಸ್ವಲ್ಪ ಆಲೋಚನಾ ಮಾಡಿ ಬಿಟ್ರೆ ಏನು ಒಳಗದ ಅದು ಪ್ರಜ್ಞೆ, ಅದು ಅರಿವ, ಅದು ಆತ್ಮ. ಆತ್ಮ ಅದನ್ನು ನಾವು ಹೆಂಡತಿ ಮಾಡಿಕೊಳ್ಳಿಕ್ಕಾಗೋದಿಲ್ಲ, ಗಂಡನ್ನ ಮಾಡಿಕೊಳ್ಳಿಕ್ಕಾಗೋದಿಲ್ಲ. ಆತ್ಮ ಅದು ಇಟ್ ಈಸ್ ನೀದರ್ ಮೇಲ್ ನಾರ್ ಫೀಮೇಲ್. ಅದ ಗಂಡಲ್ಲ, ಹೆಣ್ಣಲ್ಲ, ಅದು ಒಳಗಿರೋದು, ಮ್ಯಾಲ ತೋರಿರೋದು ಒಂದು ರೂಪ. ಇದು ದೇಹ, ಇದು ರೂಪ. ದೇಹದ ಮೇಲೆ ಸೌಂದರ್ಯ, ಇದು ರೂಪ. ಸೌಂದರ್ಯ ಕಂಡ ವರ ಮುಗ್ಧಾದ ಲಗ್ನಾದ. ಆ ಬಳಿಕ ಏನೋ ಒಂದು ಸ್ವಲ್ಪ ಆಗಿ ಮುಖ ಕೆಟ್ಟತೋ, ಮೈಲಿ ಬೇನೆ ಆಗಿ ಮುಖ ಕೆಟ್ಟತೋ. ಇನ್ನ ಹೆಂಡತಿ ಅದಾಳ, ದೇಹ ಅದ, ಒಳಗ ಭಾವನೆಗಳದಾವ. ಆದರ ಹುಡುಗ ಪ್ರೀತಿ ಕಳಕೊಂಡ, ಮೋಹ ಹೋಯಿತು. ಏನನ್ನ ಪ್ರೀತಿಸಿದ, ಯಾವುದನ್ನ ಮುಗ್ಧನಾಗಿ ಯಾವುದನ್ನ ಮೋಹಿಸಿದ ಅಂದ್ರೆ ಯಾವುದು ಇರುವುದಿಲ್ಲ, ಜಾರ್ತದ, ಹಾಗ ಇರುವುದಿಲ್ಲ, ಅದನ್ನ ಪ್ರೀತಿಸಿದ ಮನುಷ್ಯ. ಆದ್ದರಿಂದ ಮನಸ್ಸು ಅಶಾಂತವಾಯಿತು. ಅದು ಹೊಯ್ದಾಡ್ತಾ ಇರುವಾಗ ಪ್ರೀತಿಸಿದ ಮನಸ್ಸಾದರೂ ಹೆಂಗ ಹೊಯ್ದಾಡದೆ ಇದ್ದೀತು ಹೇಳಿ? ಹೆಂಗ ಹೊಯ್ದಾಡದೆ ಇದ್ದೀತು? ಯಾವುದನ್ನ ಪ್ರೀತಿಸಿ ಸಂತೋಷ ಪಡ್ತಿದ್ದ ಅದೇ ಮರುದಿನ ಅಷ್ಟು ಬಾಧಕ ಆಗಕ್ಕೆ ಶುರುವಾಗ್ತದೆ, ಬಾಧಕ ಆಗ್ತದೆ. ಹಾಗ ಎಲ್ಲವೂ ಒಂದು ಮನೆ ನಾವು ಮಾಡಿರ್ತೇವೆ, ಹೊಸ ಮನೆ ಮಾರಾಟ ಮಾಡಕ್ ಹೋದ್ರೆ 10 ಲಕ್ಷ ರೂಪಾಯಿ ಬರ್ತದೆ. 1 ವರ್ಷ ಆದ ಬಳಿಕ 10 ಲಕ್ಷ ಬರುವುದಿಲ್ಲ, ಸ್ವಲ್ಪ ಕಡಿಮೆ ಆಗ್ತದೆ. 50-60 ವರ್ಷ ಆದ ಬಳಿಕ ಆ ಮೂಲಿ ಬೀಳಾಕ್ ಹತ್ಯದ, ಈ ಮೂಲಿ ಬೀಳಾಕ್ ಹತ್ಯದ. ಇದನ್ನ ತಗೋ ಅಂದ್ರೆ ಬಿಲ್ಡಿಂಗ್ ರೊಕ್ಕ ಕೊಡುದಿಲ್ಲ, ನೆಲ ತಗೊಂಡಾರೆ ವಿನಃ ಬಿಲ್ಡಿಂಗ್ ತಗೊಳುದಿಲ್ಲ ಯಾರು. ಹಂಗ ಕಾಲ ಸರದಂಗ ಯಾವ ವಸ್ತುವಿನ ಮೋಹ ಮನಸ್ಸನ್ನ ತುಂಬಿಕೊಂಡಿರ್ತದ ಅಂಥ ವಸ್ತು ಸರಿತದ, ಒಂದಿಷ್ಟು ಸರಿದು ಹೋಗ್ತದ. ಈ ಸರಿಯುವ ಗುಣ ವಸ್ತುವಿನೊಳಗ ಅದ ಅಂತ ಮನುಷ್ಯ ತಿಳ್ಕೊಂಡ ಅಂದ್ರೆ ಅವನ ಮನಸ್ಸು ಶಾಂತವಾಗ್ತದೆ. ಮೊದಲ ಇದು ಹಿಂಗಿರುವುದಿಲ್ಲ ಅಂತ ಮೊದಲ ತಿಳ್ಕೊಂಡು ಬಿಟ್ರೆ ನಂತರ ಹಂಗ ಇರದಿದ್ರ ತಲೆ ಕೆಡುದಿಲ್ಲ. ನಮ್ದು ಹಂಗಾಗಿಲ್ಲ, ಇದು ಹಿಂಗ ಇರ್ತದಂತ ತಿಳ್ಕೊಂಡೇವಿ, ಹಂಗಿರುವುದಿಲ್ಲ, ಅದಕ್ಕೆ ತಲೆ ಸರಿ ಉಳಿಯುವುದಿಲ್ಲ. ಹೆಂಗಾಗ್ತದೆ? ನಾನಿಲ್ಲಿ ಬರ್ತೀನಿ, ಸುಮ್ಮನೆ ಉದಾಹರಣೆ, ನಾನಿಲ್ಲಿ ಬರ್ತೀನಿ, ನಾನು ಏನೋ ಒಂದು ತತ್ವಜ್ಞಾನ ಇಲ್ಲಿ ಹೇಳ್ತೀನಿ, ನಿಮ್ಗೆಲ್ಲ ಅದು ಹಿಡಿಸ್ತದ, ಇಷ್ಟು ಜನ ಒಕ್ಕಟ್ಟಾಗ್ತಾರ, ಹೀಗ ಇರ್ಬೇಕಂತ ನಾನು ಇಚ್ಛಾ ಇಟ್ಟುಕೊಂಡು ಹೋಗ್ತೀನಿ. ಮತ್ತೊಂದು 10-20 ವರ್ಷ ಬಿಟ್ಟು ಬಂದಾಗ ನೀವು ಯಾರೂ ಇರುವುದಿಲ್ಲ. ಮತ್ತೆ ನೀವು ಬೇರೆ ಗುಂಪು ಕಟ್ಕೊಂಡು ಅವ್ರದೊಂದು ಬೇರೆ ಇವ್ರದೊಂದು ಬೇರೆ ಹೀಗೆಲ್ಲ ಮಾಡ್ಕೊಂಡು ನೀವು ಸರಿದು ಹೋಗಿರ್ತೀರಿ. ಹಿಂಗ ಆತಲಪ ಅಂತ ನಾವು ತಲೆಗೆ ಹಾಕೊಂಡ್ರೆ ಹೆಂಗಾಗ್ತದೆ? ನಾವ್ ಹೆಂಗಿರ್ಬೇಕಂದ್ರೆ ಇರೋ ತಕ ಹಿಂಗ ಪಾದ ಬಳಿಕ ಹೆಂಗಾಗ್ತದ ಗೊತ್ತಿಲ್ಲ.
ಹಿಂಗ ಇರಬೇಕೆ ವಿನಃ ಇನ್ಹೆಂಗಿರ್ಲಿಕ್ಕಾಗತ್ತೆ? ಸಮಾಧಾನ ಹೆಂಗಾದೀತು ಹೇಳಿ? ಹೆಂಗಾಗ್ತದೆ? ಹೇಗಾಗ್ತದೆ? ಯಾವಾಗಲೂ ಒಂದೇ ರೀತಿ ಹೆಂಗಿರ್ಲಿಕ್ಕೆ ಸಾಧ್ಯದ ಮನುಷ್ಯಾಗ? ವಸ್ತುಗಳೇ ಹಂಗ ಬದಲಾಗ್ತಾ ಇರೋದರಿಂದ ನಾವು ತಿಳ್ಕೋಬೇಕು, ಈ ವಸ್ತು ಆಗ್ತಾ ಇದ್ದರೂ ಆಗದಂಥದ್ದೊಂದು ವಸ್ತುವಿನ ಒಳಗೆ ಅದನ್ನ ಪ್ರೀತಿಸಕ್ ಕಲಿತು ಬಿಟ್ರೆ ಈ ವಸ್ತುವಿನ ಬದಲಾವಣೆಯಿಂದ ತಲೆ ಕೆಡುವುದಿಲ್ಲ. ಬಸವಣ್ಣವರು ಅದನ್ನ ಪ್ರೀತಿಸಿದರು ಅಂತ ಅವ್ರ ಮುಖದಿಂದ ಏನು ಬಂತು? ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವ ಅಂತ ಬಂತು. ಅವ್ರಿಗೇನು ಕಾಣಿಸ್ತದಲ್ಲೇನು? ವ್ಯಕ್ತಿಗಳು ಕಾಣಿಸ್ತಿದ್ರು, ವಸ್ತುಗಳು ಕಾಣ್ತಿದ್ದು. ಆದ್ರೆ ವಸ್ತುವಿನ ಹಿಂದೆ, ವ್ಯಕ್ತಿಯ ಹಿಂದೆ ನೋಡಿದಾಗ ಏನು ಖಾಯಮಾಗಿ ಒಳಗೆ ಇರ್ತದಲ್ಲ, ಬದಲಾಗದಂಗ ಒಳಗೇನಿರ್ತದ ಆ ಕಡೆ ಲಕ್ಷ್ಯ ಕೊಟ್ಟು ಕೂಡಲ ಸಂಗಮ ದೇವ ಎತ್ತೆತ್ತ ನೋಡಿದಡತ್ತತ್ತ ನೀನೇ ಅಂತ ಭಾವ ಬಂತು. ಆ ವಚನ ತಗೊಂಡು ನಾವ್ ಹಿಂಗ ಪಾಯ್ಪಾಟ ಮಾಡಿ ಹಿಂಗ ಹೇಳ್ಕೋತ ಹೊರಟು ಬಿಟ್ರೆ ಆಗುದಿಲ್ಲ. ನಮ್ ದೃಷ್ಟಿ ಹಂಗಿಲ್ಲ, ಒಳಗ ನೋಡಕ ಬರುದಿಲ್ಲ ಅಂದ ಬಳಕ ಅದು ಹೆಂಗ ಭಾನಕ್ಕೆ ಬರ್ತದ ಹೇಳಿ? ಅದು ಒಳಗ ನೋಡಿದವ್ರಿಗೆ ಅದು ಸಾಧ್ಯವೇ ವಿನಃ ನಮ್ಮಂಥವ್ರಿಗೆ ಅಲ್ಲ. ಒಳಗ ನೋಡಬೇಕಲ್ಲ. ಒಳಗ ನೋಡಿದಾಗ ಏನದ? ಈಗ ಈ ಕಡೆ ಮಾಡ್ತಾರಲ್ಲ, ಗಣಪತಿ ಮೂರ್ತಿ ಮಾಡುದಿಲ್ಲ, ಗಣಪತಿ ಮಾಡ್ತಾರ, ಗಣಪತಿಗೊಂದು ಇಲಿ ಮಾಡಿರ್ತಾರ, ಅದೇ ಮಣ್ಣೊಳಗೆ ಇಲಿ ಮಾಡಿರ್ತಾರ, ಅದೇ ಮಣ್ಣಾಗ ಒಂದು ಗಣಪತಿ ಮಾಡಿರ್ತಾರ. ಮಣ್ಣಿನ ಕಡೆ ನೋಡಿಬಿಟ್ರೆ ಪ್ರಶ್ನೆನೇ ಬರುದಿಲ್ಲ. ಆದ್ರೆ ಮಣ್ಣಿನ ಕಡೆ ನೋಡಾಕ ಬಿಡಬೇಕಲ್ಲ, ಲೋಕ ಬಿಡಬೇಕಲ್ಲ. ಮನಸ್ಸ ಒಡೆದ ಎರಡು ಯಾಕಾಗತ್ತದಂದ್ರೆ ಮಣ್ಣಿನ ಕಡೆ ನೋಡಿದಾಗ ಎರಡಾಗುದಿಲ್ಲ, ಆ ವಸ್ತು ಬಿಟ್ಟು ಮ್ಯಾಲಿನ ರೂಪದ ಕಡೆ ನೋಡಿದ ಕೂಡಲೇ ಮನಸ್ಸು ಎರಡಾಗೇ ಬಿಡ್ತದೆ. ಹಂಗ ನಿಮ್ಮೊಳಗಿರುವಂಥ ಚೇತನದ ಕಡೆ ನಾ ನೋಡಿ ಬಿಟ್ರೆ ನನ್ನ ಮನಸ್ಸು ಒಂದಾಗುತ್ತದೆ, ಸಮಾಧಾನ ಇರ್ತದೆ. ನಿಮ್ಮ ದೇಹದತ್ತ ನೋಡಿ ಬಿಟ್ರೆ ಇವ ಬ್ರಾಹ್ಮಣ, ಇವ ಕ್ಷತ್ರಿಯ, ವೈಶ್ಯ, ಶೂದ್ರ, ಇವ್ರಿಂಥವ್ರು ಬಹಳಷ್ಟು ಮನಸ್ಸು ಒಡೆದು ಹೋಗಿ ಬಿಡ್ತದೆ. ಯಾಕೆ? ಹೊರಗೆ ನೋಡಾಕ್ ಶುರು ಮಾಡಿದ್ರೆ ಒಡಿತದೆ, ಒಳಗೆ ನೋಡಾಕ್ ಹತ್ತಿದ್ರೆ ಒಂದಾಗ್ತದೆ. ಒಳಗೆ ನೋಡದೆ ಇದ್ರೆ ಮನಸ್ಸು ಒಡೆಯೋದೇ. ಮನಸ್ಸು ಒಡಿತು ಅಂದ್ರೆ ಮನಸ್ಸು ಅಶಾಂತ ಆಗೋದೆ. ಇದೊಂದು ಸೂತ್ರ ಇದೆ. ಏನ್ ಮಾಡೋದಂದ್ರೆ, ಯಾವುದನ್ನ ಬಹಳ ಪ್ರೀತಿಸ್ತೇನಲ್ಲ ಅಂಥ ವಸ್ತು ಇದು ಹೀಗ ಇರುವುದಿಲ್ಲ ಅಂತ